ಯೆಶಾಯ 60ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಸೂರ್ಯನು ಏಳುವವನಾಗಿದ್ದಾನೆ, ತನ್ನ ಸಮಯದಲ್ಲಿ ಪ್ರಕಾಶಿಸ್ತಾನೆ. ಆ ಸಮಯ ಮುಗಿಯುವಾಗ ಆತನು ಇಳಿದು ಹೋಗುವವನಾಗಿದ್ದಾನೆ. ಮತ್ತೆ ಚಂದ್ರ ಮೇಲೆದ್ದೇಳುವಂಥದ್ದಾಗಿದೆ. ಕತ್ತಲೆಯ ಸಮಯ ಬರುವಾಗ ಚಂದ್ರನು ಪ್ರಕಾಶಿಸುವವನಾಗಿರ್ತಾನೆ, ನಕ್ಷತ್ರಗಳು ಪ್ರಕಾಶಿಸುವಂಥದ್ದಾಗಿದೆ. ಅದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಈ ರೀತಿಯಂಥ ಕಾರ್ಯಗಳು ನಡೀತಾ ಇರ್ತದೆ. ಈ ದಿನದಲ್ಲಿ ಕೂಡ ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನಿಮ್ಮ ಸಮಯ ಬಂದಿದೆ ಎದ್ದೇಳುವುದಕ್ಕಾಗಿ, ಪ್ರಕಾಶಿಸುವುದಕ್ಕಾಗಿ ಸಮಯ ಬಂದಿದೆ. ಆದುದರಿಂದ ಏಳು ಪ್ರಕಾಶಿಸು ಎಂಬುದಾಗಿ ದೇವರು ನಿಮ್ಮನ್ನ ನೋಡಿ ಹೇಳ್ತಿದ್ದಾನೆ. ಬೇರೆಯವ್ರನ್ನ ನೋಡಿ ನೀನು ಕುಗ್ಗಿ ಹೋಗುವುದು ಬೇಡ. ಅವ್ರ ಮೇಲೆ ಹೋಗ್ತಾ ಇದಾರೆ, ಅವ್ರು ಆಶೀರ್ವದಿಸಲ್ಪಡ್ತಾ ಇದಾರೆ ಎಂಬುದಾಗಿ ಹೇಳಿ ನೀವು ಚಿಂತೆ ಪಡುವುದು ಬೇಕಾಗಿಲ್ಲ. ಅವ್ರ ಮೇಲೆ ಹೋಗ್ಬೋದು, ಆಶೀರ್ವದಿಸಲ್ಪಡ್ಬೋದು, ಆದ್ರೆ ಅವರು ಶೈನ್ ಆಗುವುದಿಲ್ಲ, ಅವರು ಪ್ರಕಾಶಿಸುವುದಿಲ್ಲ. ನೀವಾದರೂ ನೀವು ಏಳುವವರಾಗಿರ್ತೀರಾ, ದೇವರಿಗಾಗಿ ಪ್ರಕಾಶಿಸುವವರಾಗಿರ್ತೀರಾ, ಆಶೀರ್ವಾದವನ್ನ ನೀವು ಕಾಣುವವರಾಗಿರ್ತೀರಾ. ದೇವರ ಕೃಪೆ ನಿಮ್ಮ ಮೇಲೆ ಉದಯಿಸುವಾಗ, ಯೆಹೋವನ ತೇಜಸ್ಸು ನಿಮ್ಮ ಮೇಲೆ ಉದಯಿಸುವಾಗ ನೀವು ಪ್ರಕಾಶಿಸುವವರಾಗಿರುತ್ತೀರಾ. ಅದೇ ರೀತಿಯಾಗಿ ಕೀರ್ತನೆಗಳು 34:5ನೇ ವಾಕ್ಯದಲ್ಲಿ ನಾವು ಓದುವಂತ ಸಮಯದಲ್ಲಿ ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರೆಂಬುದಾಗಿ ಹೇಳಿ ನಾವು ನೋಡುತ್ತೇವೆ. ನೀವು ಆತನನ್ನ ದೃಷ್ಟಿಸಿ ನೋಡ್ರಿ, ಆತ ನಿಮ್ಮನ್ನ ಮೇಲೆತ್ತಿ ಪ್ರಕಾಶಗೊಳ್ಳುವಂತೆ ಮಾಡ್ತಾನೆ, ಶೈನ್ ಆಗುವಂತೆ ಮಾಡುವನಾಗಿರ್ತಾನೆ. ನಿಮ್ಮ ಜೀವಿತವನ್ನ ಆ ರೀತಿಯಾಗಿ ಆಶೀರ್ವದಿಸುವವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.